ಸೊ ಗರ್ಭಕಂಠ ಅಂದರೆ ಸರ್ವಿಕ್ಸು, ಗರ್ಭಕೋಶ ಇಸ್ ಯೂಟ್ರಸ್ ಅಲ್ವಾ. ಏನಾಗುತ್ತೆ ಒಂದ್ಸತಿ ಈಗ ಮೋಸ್ಟ್ ಆಫ್ ದ ಪೇಷಂಟ್ಸು ಡಿಸೀಸ್ ಬಂದಾಗ ವೆರಿ ಲೆಸ್ ಪೀಪಲಲ್ಲಿ ಡಿಸೀಸು ಗರ್ಭಕೋಶ ತನಕ ಸ್ಪ್ರೆಡ್ ಆಗಿರುತ್ತೆ. ಸೊ ಓನ್ಲಿ ಲೋಕಲೈಸ್ಡ್ ಸರ್ವಿಕ್ಸ್ ತನಕ ಇದ್ದರೆ ಇವನ್ ಅದೇ ಬಗ್ಗೆ ಸ್ಟೇಜ್ ಪ್ರಕಾರ ಏನು ಹೇಳಿದ್ವಿ ಅಲ್ಲೇ ಇದ್ದರೆ ನಾವು ಫರ್ಟಿಲಿಟಿನ ಪ್ರಿಸರ್ವ್ ಮಾಡ್ಬೋದು. ಇನ್ ಕೇಸ್ ತುಂಬ ಜಾಸ್ತಿ ಡಿಸೀಸ್ ಇತ್ತಂದ್ರೆ ರ್ಯಾಡಿಕಲ್ ಸರ್ಜರಿ, ಅಂದರೆ ನಾವು ಆವಾಗ ಗರ್ಭಕೋಶನೂ ತೆಗಿಬೇಕಾಗುತ್ತೆ, ಕಂಪ್ಲೀಟ್ ಸರ್ಜರಿ ಮಾಡಬೇಕಾಗುತ್ತೆ. ರ್ಯಾಡಿಕಲ್ ಹಿಸ್ಟೆಕ್ಟಮಿ ಅಂತ ಹೇಳ್ತೀವಿ. ಅಂದರೆ ಗರ್ಭಕೋಶ, ಆಮೇಲೆ ಸರ್ವಿಕ್ಸು, ಆಮೇಲೆ ಅಪ್ಪರ್ ಪಾರ್ಟ್ ಆಫ್ ದ ವೆಜೈನಾ, ಆಮೇಲೆ ಸೈಡಲ್ಲಿ ಪೆಲ್ವಿಕ್ ನೋಟ್ಸ್ ಅಂತ ಇರುತ್ತೆ. ಸೊ ಅದೆಲ್ಲನೂ ತೆಗಿಬೇಕಾಗುತ್ತೆ ಅಡ್ವಾನ್ಸ್ಡ್ ಕೇಸಸಲ್ಲಿದ್ದರೆ. ಇನ್ ಕೇಸ್ ಅವ್ರ ಫ್ಯಾಮಿಲಿ ಕಂಪ್ಲೀಟ್ ಆಗಿತ್ತು, ಮಕ್ಕಳು ಎಲ್ಲ ಕಂಪ್ಲೀಟ್ ಆಗಿತ್ತು, ನಮಗೇನು ಯೂಟ್ರಸ್ ಏನೂ ಬೇಕಿರಲಿಲ್ಲ, ಆವಾಗೂ ಕೂಡ ಇದೇ ಕಂಪ್ಲೀಷನ್ ಸರ್ಜರಿ ಮಾಡಲೇಬೇಕಾಗುತ್ತೆ. ಓನ್ಲಿ ಇನ್ ಕೇಸ್ ಅರ್ಲಿ ಸ್ಟೇಜಲ್ಲಿ ಡಿಸೀಸ್ ಇತ್ತು, ಅವ್ರಿಗೇನು ಮಕ್ಕಳಾಗಿರಲ್ಲ, ಚೈಲ್ಡ್ ಬೇರಿಂಗ್ ಏಜಲ್ಲಿದ್ದರು, ರೀಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿದ್ದರು, ಆಮೇಲೆ ಡಿಸೀಸ್ ಎಲ್ಲ ಕನ್ಫೈನ್ಡ್ ಇತ್ತು, ಸೊ ಲೋ ಗ್ರೇಡ್ ಇತ್ತು ಅಂದರೆ ನಾವು ಅದನ್ನ ಫರ್ಟಿಲಿಟಿ ಪ್ರಿಸರ್ವ್ ಮಾಡಿಕೊಂಡು ಯೂಟ್ರಸ್ ಪ್ರಿಸರ್ವ್ ಮಾಡಿ ಸ್ಮಾಲ್ ಪಾರ್ಟ್ ಆಫ್ ಸರ್ವಿಕ್ಸ್ ಪ್ರಿಸರ್ವ್ ಮಾಡಿ ಸರ್ಜರಿ ಮಾಡ್ಬೋದು. ಮಕ್ಕಳಾಗೋ ಚಾನ್ಸಸ್ ಇರುತ್ತೆ, ತೊಂದರೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.